ವಿಷನ್ಸಲ್ಲಿ ಬರೀ ನನ್ನ ಪಾಸ್ಟ್ ಲೈಫ್ ನನಗೆ ಕಾಣಿಸೋಕ್ಕೆ ಶುರುವಾಯಿತು. ಎಲ್ಲವೂ ಕೂಡ ನಾನು ಆ, ಕೆಟ್ಟ ಕರ್ಮ ಮಾಡಿದ್ದ ವಿಷನ್ಸೇ ನನಗೆ ಬರ್ತಾ ಇತ್ತು. ಯಾರಿಗೋ ಹೊಡೆದಾಗೆ, ಯಾರಿಗೋ ಸಾಯಿಸ್ದಾಗೆ, ಯಾರಿಗೋ ಇನ್ಸಲ್ಟ್ ಮಾಡಿದಾಗೆ. ಆ್ಯಂಡ್ ಅಂದರೆ ನಮಗೆ ನಾರ್ಮಲಾಗಿ ಈ ಥರ ಕಾಣಿಸ್ದಾಗ ಏನು ಮಾಡಬೇಕು ಅಂತಂದರೆ, ಓಕೆ ನಾನು ಅದನ್ನು ತಪ್ಪು ಮಾಡಿದ್ದೀನಿ, ಅದೇ ನನ್ನ ಈ ಲೈಫಲ್ಲಿ ಕರ್ಮದ ರೀತಿಯಲ್ಲಿ ನನ್ನ ಈ ಸಿಚುವೇಶನ್ಸ್ ಎಲ್ಲ ಬರ್ತಾ ಇದೆ ಅಂದ್ಕೊಂಡು ನೀವು ಕ್ಷಮೆ ಕೇಳ್ತಾ ಹೋಗಬೇಕು. ಸೊ ನಾನು ಅದೇ ಪ್ರೋಸೆಸಲ್ಲಿದ್ದೆ. ಏನೇ ಕಂಡ್ರೂ ಕೂಡ ನಾನು ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳ್ತಾ ಹೋಗ್ತಾ ಇದ್ದೆ. ಆ್ಯಂಡ್ ಒನ್ ಟೈಮ್ಗೆ ಅನಿಸ್ಬಿಡ್ತು, ಏನಪ್ಪ ನಾನು ಇಷ್ಟು ಪಾಪ ಕರ್ಮಗಳನ್ನು ಮಾಡಿದ್ದೀನ, ನಾನಿಷ್ಟು ಪಾಪಾತ್ಮನ ಅಂತ. ನಾವು ಒಂದು ಹಾದಿಯಲ್ಲಿದ್ದಾಗ ಹೇಗೆ ನಮಗೆ ಸಪೋರ್ಟ್ ಸಿಗುತ್ತೆ ಅನ್ನೋಕ್ಕೆ ನಾನು ಯಾವಾಗಲೇ ಈ ಥರ ಅಂದ್ಕೊಂಡ್ರೂ ಕೂಡ ಒಂದು ನನಗೆ ಪತ್ರಿಜಿಯವರಿಂದ ವಾಯ್ಸ್ ಕೇಳಿಸೋದು, ನೋಡು ಸರಿಯಲ್ಲದ ಕರ್ಮ ಮಾಡಿದವನು ಅಂದರೆ ಯಾರಿಗಾದ್ರೂ ತೊಂದರೆ ಕೊಟ್ಟು ನೋವು ಕೊಟ್ಟವನು ಅವನು ಪಾಪಿ ಅಲ್ವಾ, ಪಾಪಾತ್ಮ ಅಂತ ನೀನೇನು ಕರಿತಾ ಇದೆಯಲ್ಲ ಅವನು ಪಾಪಿ. ಆದರೆ ಯಾರು ಧ್ಯಾನ ಮಾಡಿ ತನ್ನ ಪಾಪ ಕರ್ಮಗಳನ್ನು ನೋಡಿಕೊಂಡು ತನ್ನ ಪಾಪದ ಅರಿವಾಗಿ ಪರಿವರ್ತನೆಗೊಳ್ತಾನೋ, ತನ್ನ ಹಾದಿಯನ್ನು ಸುಗಮ ಮಾಡ್ಕೊಳ್ತಾನೋ ಅವನು ಯೋಗೀಶ್ವರ. ನೀನು ಯೋಗೀಶ್ವರ ಆಗೋ ಹಾದಿಯಲ್ಲಿದ್ದೀಯಾ, ನೀನು ಪಾಪಾತ್ಮ ಅಲ್ಲ ಅಂತ. ಆ್ಯಂಡ್ ಇದೊಂದು ಸ್ವಲ್ಪ ಪ್ರೊಲಾಂಗ್ ಜರ್ನಿ ಇತ್ತು ನಂದು. ಪ್ರತಿದಿನ ರೆಗ್ಯುಲರ್ ಆಗಿ ನಾನು ಆ ವಿಷನ್ಸನ್ನು ನೋಡ್ತಾ ಇದ್ದೆ. ಆ್ಯಂಡ್ ಕೆಲವೊಂದು ಸರಿ ಕ್ರೂರ ಲೈಫನ್ನು ನೋಡ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗದೆ ನಾನು ಧ್ಯಾನನೂ ಮಾಡ್ತಾ ಇರಲಿಲ್ಲ ಕೆಲವೊಂದು ಸರಿ. ಸೊ ಆಗ ಸರಿಯಾದ ಗೈಡೆನ್ಸ್ ನನಗೆ ಸಿಗ್ತಾ ಹೋಗ್ತಾ. ಆಗ ಹೇಳ್ತಾ ಹೋದ್ರು ಮಾಸ್ಟರ್ಸ್, ನಾನು ಯಾರಿಗೆ ಹೆಲ್ಪ್ ಕೇಳ್ತಾ ಇದ್ನಲ್ವ ಗೈಡೆನ್ಸ್, ಅವ್ರು ಹೇಳ್ತಾ ಹೋದರು, ನೋಡು ನಿನಗೆ ಯಾಕೆ ಸರಿಯಲ್ಲದ ಕರ್ಮಗಳೇ ಕಾಣಿಸುತ್ತೆ ಅಂದರೆ ನೀನು ಅದನ್ನು ತಿದ್ಕೋಬೇಕು, ನೀನು ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ, ನೀನು ಕಮ್ಮಿ ಮಾಡ್ಕೋಬೇಕು ಅಂತಲ್ಲ ಅಂತ. ಸೊ ಇದೆಲ್ಲ ಮಾಡ್ತಾ ಮಾಡ್ತಾ ಏನಾಗುತ್ತೆ ಗೊತ್ತಾ, ಈ ಪ್ರಾಸೆಸಲ್ಲಿ ನಮ್ಮ ಈಗೋ ಇದಲ್ವಾ ಅದು ಫುಲ್ ಕ್ರಶ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಒಂದು ಕಡೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ನಾವು ಒಂದು ಒಳ್ಳೆ ಇಮೇಜ್ ಇಟ್ಕೊಂಡಿರ್ತೀವಿ ನಾನು ಒಳ್ಳೆಯವಳು ಅಂತ. ಬಟ್ ಹಿಂದೆ ಜನ್ಮನೆಲ್ಲ ನೀವು ನೋಡಿದಾಗ ನಿಮ್ಮ ಈಗೋ ಕ್ರಶ್ ಆಗ್ತಾ ಬರುತ್ತೆ. ನೀವೇನು ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊತಾ ಇರ್ತೀವಲ್ವ ಅದೆಲ್ಲ ಬ್ರೇಕ್ ಆಗ್ತಾ ಬರುತ್ತೆ. ಒಂದು ಹಂತದಲ್ಲಿ ಧ್ಯಾನದ ರೂಪದಲ್ಲಿ ಈ ಥರ ಆಗ್ತಾ ಇದ್ದರೆ, ಇನ್ನೊಂದು ಹಂತದಲ್ಲಿ ಇದು ಕ್ಲಿಯರ್ ಆಗ್ತಾ ನಮ್ಮ ರಿಯಲ್ ಲೈಫಲ್ಲಿ, ಫಿಸಿಕಲ್ ಲೈಫಲ್ಲಿ ನಮಗಷ್ಟೇ ಇನ್ಸಲ್ಟ್ಸ್ ಆಗ್ತಾ ಹೋಗುತ್ತೆ. ಇದೆಲ್ಲ ನಮ್ಮ ಗ್ರೋತ್ಗೋಸ್ಕರ. ಸೊ ನಾವು ಧ್ಯಾನ ಮಾಡ್ತೀವಿ, ಲೈಫ್ ಬ್ಯೂಟಿಫುಲ್ ಆಗುತ್ತೆ. ಆದರೆ ಬ್ಯೂಟಿಫುಲ್ ಆಗಬೇಕು ಅಂದರೆ ಇದೆಲ್ಲವನ್ನು ನಾವು ಕ್ಲಿಯರ್ ಮಾಡ್ಕೋಬೇಕಲ್ವ.